ಕ್ರಿಕೆಟ್ ಮೈದಾನದಲ್ಲಿ ದೊಡ್ಡ ಜಗಳ. ಸ್ಪಿರಿಟ್ ಆಫ್ ಕ್ರಿಕೆಟ್ ಹಾಳ. ಬಾಂಗ್ಲಾದೇಶ್ ವರ್ಸಸ್ ಪಾಕಿಸ್ತಾನ್ ಓಡಿಐನಲ್ಲಿ ಸಲ್ಮಾನ್ ಅಲಿ ಆಘಾ ಅಚ್ಚರಿಯ ರನ್ಔಟ್ ಆಗಿದರು. ಬಾಂಗ್ಲಾದೇಶ್ ಆಟಗಾರ ಮೆಹಿಡಿ ಹಸನ್ ಮಿರಾಜ್ ಮಾಡಿದ ರನ್ಔಟ್ ಸ್ಪಿರಿಟ್ ಆಫ್ ಕ್ರಿಕೆಟ್ಗೆ ವಿರುದ್ಧ ಎಂದು ಅಭಿಮಾನಿಗಳು ಆರೋಪಿಸಿದ್ದಾರೆ. ಆಘಾ ಕೋಪದಲ್ಲಿ ಹೆಲ್ಮೆಟ್ ಎಸೆದು ಜಗಳಕ್ಕೆ ಆಲ್ಮೋಸ್ಟ್ ಹೋಗಿದ್ದರು. ಪಾಕಿಸ್ತಾನ್ ಪ್ಲೇಯರ್ ಖರೀದಿ ಸನ್ರೈಸರ್ಸ್ ಟೀಮ್ ವಿರುದ್ಧ ಬಾಯ್ಕಾಟ್ ಟ್ರೆಂಡ್. ಇಂಗ್ಲೆಂಡ್ ಲೀಗ್ ದ 100ನಲ್ಲಿ ಅಬ್ರಾರ್ ಅಹ್ಮದ್ ಅನ್ನು ಇಂಡಿಯನ್ ಓನ್ ಸನ್ರೈಸರ್ಸ್ ಲೀಡ್ಸ್ ತಂಡ ಖರೀದಿಸಿದೆ. ಸೋಷಿಯಲ್ ಮೀಡಿಯಾನಲ್ಲಿ ಹ್ಯಾಶ್ಟ್ಯಾಗ್ ಬಾಯ್ಕಾಟ್ ಸನ್ರೈಸರ್ಸ್ ಟ್ರೆಂಡ್ ಆಗುತ್ತಿದೆ. 5 ಲಕ್ಷಕ್ಕೆ ಮ್ಯಾಚ್ ಫಿಕ್ಸ್. ಬಿಸಿಸಿಐ ನೀಡಿದ ಲೈಫ್ ಟೈಮ್ ಬ್ಯಾನ್. ರಂಜಿ ಟ್ರೋಫಿ ಪಂದ್ಯದಲ್ಲಿ ವಿಡಿಯೋ ಅನಲಿಸ್ಟ್ ರಾಜಾರೆಡ್ಡಿ ಮೇಲೆ ಸ್ಪಾಟ್ ಫಿಕ್ಸಿಂಗ್ ಆರೋಪ. ಆಟಗಾರರಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಇನ್ಫಾರ್ಮೇಷನ್ ಕೇಳಿದ ಆರೋಪ. ಬಿಸಿಸಿಐ ಇನ್ವೆಸ್ಟಿಗೇಷನ್ ನಂತರ ಲೈಫ್ ಟೈಮ್ ಬ್ಯಾನ್ ನೀಡಲಾಗಿದೆ. ಇಂಡಿಯನ್ ಫುಟ್ಬಾಲ್ಗೆ ದೊಡ್ಡ ನಷ್ಟ. ಮಾಜಿ ಎಐಎಫ್ಎಫ್ ಚೀಫ್ ನಿಧನ. ಕುಶಲ್ ದಾಸ್, ಮಾಜಿ ಎಐಎಫ್ಎಫ್ ಜನರಲ್ ಸೆಕ್ರೆಟರಿ, 66 ವಯಸ್ಸಿನಲ್ಲಿ ನಿಧನರಾದರು. ಇಂಡಿಯನ್ ಫುಟ್ಬಾಲ್ ಕಮ್ಯುನಿಟಿ ದುಃಖ ವ್ಯಕ್ತಪಡಿಸಿದೆ. ಸೌತ್ ಆಫ್ರಿಕಾ ಇಸ್ ಅ ಸ್ಟ್ಯೂಪಿಡ್ ಟೀಮ್. ಇಂಗ್ಲೆಂಡ್ ಲೆಜೆಂಡ್ ಸ್ಫೋಟಕ ಹೇಳಿಕೆ. ಇಂಗ್ಲೆಂಡ್ ಮಾಜಿ ನಾಯಕ ಮೈಕೆಲ್ ವಾನ್ ಸೌತ್ ಆಫ್ರಿಕಾ ತಂಡವನ್ನು ಸ್ಟ್ಯೂಪಿಡೆಸ್ಟ್ ಟೀಮ್ ಎಂದು ಕರೆದಿದ್ದಾರೆ. ಅವರ ಟ್ಯಾಕ್ಟಿಕಲ್ ಡಿಸಿಷನ್ ಬಗ್ಗೆ ಮಾಡಿದ ಈ ಹೇಳಿಕೆ ಸೋಷಿಯಲ್ ಮೀಡಿಯಾನಲ್ಲಿ ಭಾರೀ ಚರ್ಚೆಯಾಗುತ್ತಿದೆ. ಐಪಿಎಲ್ 2026 ಶಾಕ್. ಕೆಕೆಆರ್ ತಂಡಕ್ಕೆ ವರ್ಲ್ಡ್ ಕಪ್ ಸ್ಟಾರ್ ಎಂಟ್ರಿ. ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಜಿಂಬಾಬ್ವೆ ಪೇಸರ್ ಬ್ಲೆಸ್ಸಿಂಗ್ ಮುಜರಾಬಾನಿ ಅವರನ್ನು ಸ್ಕ್ವಾಡ್ಗೆ ಸೇರಿಸಿದೆ. ಐಪಿಎಲ್ 2026 ಸೀಸನ್ಗೆ ಇದು ದೊಡ್ಡ ಬೌಲಿಂಗ್ ಬೂಸ್ಟ್ ಎಂದು ಹೇಳಲಾಗುತ್ತಿದೆ.